ವೀಕ್ಷಕರೇ, ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರಮ್ಯಾ. ಇಂದಿನ ಮುಖ್ಯಾಂಶಗಳು. ಸ್ವಪಕ್ಷದ ಶಾಸಕರ ವಿರುದ್ಧವೇ ಆಕ್ರೋಶ ವ್ಯಕ್ತಪಡಿಸಿದ ಬಿಜೆಪಿ ಮುಖಂಡರು. ಯಲಹಂಕ ಶಾಸಕ ವಿಶ್ವನಾಥ್ ವಿರುದ್ಧ ಚಿಕ್ಕಬಳ್ಳಾಪುರ ಬಿಜೆಪಿ ನಾಯಕರ ಆಕ್ರೋಶ. ಸುಧಾಕರ್ ಅವರೇ ಚಿಕ್ಕಬಳ್ಳಾಪುರದ ಮುಂದಿನ ಶಾಸಕರು ಎಂದು ವಿಶ್ವಾಸ. ಚಿಂತಾಮಣಿಯಲ್ಲಿ ಚಿನ್ನದ ಅಂಗಡಿಗೆ ಕನ್ನ ಹಾಕಿದ ಖದೀಮರು. ಜನನಿಬಿಡ ಪ್ರದೇಶದಲ್ಲಿ ಚಿನ್ನದ ಅಂಗಡಿ ಲೂಟಿ. ಬೆಳ್ಳಿ ಸೇರಿದಂತೆ ಬೆಲೆ ಬಾಳುವ ವಸ್ತುಗಳು ದೋಚಿ ಪರಾರಿಯಾದ ಕಳ್ಳರು. ಕಳ್ಳರಿಗಾಗಿ ಬಲೆ ಬೀಸಿದ ಪೊಲೀಸರು. ಗುಡಿಬಂಡೆ ತಾಲೂಕಿನ ಎಲ್ಲಾ ಗ್ರಾಮ ಪಂಚಾಯಿತಿಗಳ ಅವಧಿ ಮುಕ್ತಾಯ. ಫೆಬ್ರವರಿ 10ಕ್ಕೆ ಗ್ರಾಮ ಪಂಚಾಯಿತಿಗಳ ಅಧಿಕಾರಾವಧಿ ಅಂತಿಮ. ಆಡಳಿತಾಧಿಕಾರಿಗಳನ್ನು ನೇಮಿಸಿ ಆದೇಶ ನೀಡಿದ ಜಿಲ್ಲಾಡಳಿತ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ಬಿಜೆಪಿಯಲ್ಲಿ ಬಣ ರಾಜಕೀಯ ನಡೆಸುತ್ತಿದೆಯೇ? ಸಂಸದರ ಬಣ ಮತ್ತು ಹಳೆ ಬಿಜೆಪಿ ಬಣ ಎಂಬ ತಾರತಮ್ಯ ಇದೆಯೇ? ಇಂತಹ ಪ್ರಶ್ನೆಗೆ ಇಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಬೆಂಬಲಿಗರೇ ಉತ್ತರಿಸಿದ್ದಾರೆ. ಅಷ್ಟೇ ಅಲ್ಲ, ಬಿಜೆಪಿ ಹಿರಿಯ ಮುಖಂಡ ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ವಿರುದ್ಧ ಸುಧಾಕರ್ ಬೆಂಬಲಿಗರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಾಗಾದರೆ ಏನಾಯ್ತು ಅಂತೀರಾ? ನೀವೇ ನೋಡಿ. ಚಿಕ್ಕಬಳ್ಳಾಪುರ ಬಿಜೆಪಿಯಲ್ಲಿ ಬಣಗಳಿವೆಯಂತೆ. ಹಾಗಂತ ನಾನ್ ಹೇಳ್ತಿಲ್ಲ, ಹಾಗಂತ ಸಂಸದ ಡಾಕ್ಟರ್ ಕೆ ಸುಧಾಕರ್ ಬೆಂಬಲಿಗರೇ ಹೇಳಿದ್ದಾರೆ. ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ನಗರಸಭಾ ಮಾಜಿ ಅಧ್ಯಕ್ಷ ಗಜೇಂದ್ರ ಸೇರಿದಂತೆ ಇತರ ನಗರಸಭಾ ಮಾಜಿ ಸದಸ್ಯರು, ಬಿಜೆಪಿ ಜಿಲ್ಲಾಧ್ಯಕ್ಷರು ಯಾವುದೇ ಹೋರಾಟ ಮಾಡಿದ್ರೂ ನಮ್ಮ ಗಮನಕ್ಕೆ ತರ್ತಿಲ್ಲ. ಹಾಗಾಗಿ ನಾವು ಅವರು ಮಾಡುವ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಿಲ್ಲ ಅಂತ 6ನೇ ವಾರ್ಡಿನ ನಗರಸಭಾ ಸದಸ್ಯರ ಪತಿ ಮುನಿರಾಜು ಹೇಳಿದ್ದಾರೆ. ಹಾಗಾದ್ರೆ ಬಿಜೆಪಿಯಲ್ಲಿ ಬಣಗಳಿವೆಯೇ ಅಂತ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಹೌದು, ಬಣಗಳಿವೆ ಅಂತ ಮುನಿರಾಜು ಸ್ಪಷ್ಟಪಡಿಸಿದ್ದಾರೆ. ಇನ್ನು ನಗರಸಭಾ ಮಾಜಿ ಅಧ್ಯಕ್ಷ ಗಜೇಂದ್ರ ಮಾತನಾಡಿ, ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ಅವರು ಚಿಕ್ಕಬಳ್ಳಾಪುರದ ಮುಂದಿನ ಶಾಸಕರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಸಂದೀಪ್ ರೆಡ್ಡಿ ಅವರನ್ನ ಬಿಜೆಪಿ ಅಭ್ಯರ್ಥಿ ಮಾಡೋದಾಗಿ ಹೇಳಿರೋದು ಸರಿಯಲ್ಲ. ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಚಿಕ್ಕಬಳ್ಳಾಪುರ ಮಾತ್ರವಲ್ಲದೆ ಕೋಲಾರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿಯೂ ಅಭಿವೃದ್ಧಿ ಮಾಡಿದ್ದಾರೆ. ಇಂತಹ ಅಭಿವೃದ್ಧಿಯ ಹರಿಕಾರರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲದೆ ವಿಶ್ವನಾಥ್ ಅವರು ಮಾತನಾಡಿದ್ದಾರೆ ಎಂದರು. ಕ್ಷೇತ್ರದ ಅಭಿವೃದ್ಧಿ ಮಾಡಿರುವ ಬಗ್ಗೆ ವಿಶ್ವನಾಥ್ ಅವರಿಗೆ ಮಾಹಿತಿ ಕಡಿಮೆ ಇದೆ. ಮೆಡಿಕಲ್ ಕಾಲೇಜ್ ಅಭಿವೃದ್ಧಿ ಮಾಡಲು ಸುಧಾಕರ್ ಮತ್ತೆ ಬರಬೇಕು. ಆದರೆ ವಿಶ್ವನಾಥ್ ಅವರು ಬೇರೆಯವರ ಹೆಸರು ಹೇಳಿರೋದು ಸರಿಯಲ್ಲ. ಗೊಂದಲ ಬೇಡ. ಸುಧಾಕರ್ ಮುಂದಿನ ಚಿಕ್ಕಬಳ್ಳಾಪುರ ಶಾಸಕರಾಗಲಿದ್ದಾರೆ ಎಂದರು. ಬಿಜೆಪಿ ನಡೆಸಿದ ಯಾವುದೇ ಹೋರಾಟಗಳಲ್ಲಿ ನೀವು ಭಾಗವಹಿಸಿಲ್ಲ, ಆದರೆ ಪಕ್ಷದಲ್ಲಿ ಹುದ್ದೆಗಳು ಬೇಕೇ ಎಂಬ ಪತ್ರಕರ್ತರ ಪ್ರಶ್ನೆಗೆ ಗಜೇಂದ್ರ ಉತ್ತರಿಸದೆ ತಡವರಿಸಿದ್ರು. ಅಲ್ಲದೆ ಬಿಜೆಪಿ ನಡೆಸಿದ ಹೋರಾಟಗಳಲ್ಲಿ ನೀವು ಯಾಕೆ ಭಾಗವಹಿಸಿಲ್ಲ ಅಂದ್ರೆ ಅದಕ್ಕೂ ಅವರ ಬಳಿ ಉತ್ತರ ಸಿಗಲಿಲ್ಲ. ಸಂಸದರಾಗಿದ್ದು ಮುಂದಿನ ವಿಧಾನಸಭೆಗೆ ಸುಧಾಕರ್ ಅವರು ಹೇಗೆ ಅಭ್ಯರ್ಥಿಯಾಗಲಿದ್ದಾರೆ ಎಂಬ ಪ್ರಶ್ನೆಗೆ ಅವರೇ ಆಗಬೇಕು ಅಂತ ಹೇಳಿದ್ರು. ಅದನ್ನೆಲ್ಲ ತಡೆಗಟ್ಟಿದೆ. ಬಡವರಿಗೆ ಹಕ್ಕುಪತ್ರಗಳು ಕೊಟ್ಟಿದ್ದೀವಿ. ಅದು ಮುಂದಿನ ದಿನಗಳಲ್ಲಿ ಅವರು ಜಾಗ ಗುರುತಿಸಿಬಿಟ್ಟು ಅದಕ್ಕೆ ಲೇಔಟ್ ಅಭಿವೃದ್ಧಿ ಮಾಡಿ ಅವ್ರ ಮನೆಗಳು ಕಟ್ಕೊಡ್ತಕ್ಕಂಥ ಕೆಲಸ ಅನ್ನೋ ಗುರಿಯನ್ನು ಇಟ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಯಾವುದೇ ರೀತಿ ಬೇರೆ ಲೀಡರ್ಗಳು ನಾನು ನೇರವಾಗಿ ವಿಶ್ವನಾಥಣ್ಣವ್ರಿಗೆ ಮನವಿ ಮಾಡ್ಕೊತೀವಿ, ಚಿಕ್ಕಬಳ್ಳಾಪುರ ರಾಜಕೀಯದಲ್ಲಿ ನೀವು ಮಧ್ಯದಲ್ಲಿ ಬರಬಾರದು. ಬೇರೆಯವರು ಶಾಸಕರು ಮುಂದಿನ ದಿನದಲ್ಲಿ ಅಂತ ಹೇಳ್ಬಿಟ್ಟು ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಘೋಷಣೆ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ನಮ್ಮ ನಾಯಕರು ಏನೆಲ್ಲ ಅಭಿವೃದ್ಧಿ ಮಾಡಿದ್ದಾರೆ, ತಿರ್ಗಾ ಅಭಿವೃದ್ಧಿ ಮಾಡಿರೋದು ಇವತ್ತೆಲ್ಲ ಅರ್ಧಕ್ಕೆ ಕುಂಠಿತ ಆಗಿದೆ. ಅದು ಸಂಪೂರ್ಣವಾಗಿ ಮುಗಿಬೇಕು, ಅದೇ ಪೂರ್ಣ ಆಗಬೇಕು, ಜನಗಳಿಗೆಲ್ಲ ಮುಟ್ಟಬೇಕು ಅಂದರೆ ಮತ್ತೆ ರಾಜ್ಯ ರಾಜಕಾರಣಕ್ಕೆ ನಮ್ಮ ಡಾಕ್ಟರ್ ಸುಧಾಕರ್ ಅವರು ನಮಗೆ ಅನಿವಾರ್ಯ ಆಗಿದೆ. ಅವ್ರು ಬರ್ತಾರೆ, ಮತ್ತೆ ಅವ್ರು ಬರಬೇಕು ಅಂತ ಹೇಳ್ಬಿಟ್ಟೆ ನಾವು ಎಲ್ಲ ಮುಖಂಡರು ನಾವು ಏನಂದ್ರೆ ಇಲ್ಲಿ ಪತ್ರಿಕಾ ಇದರಲ್ಲಿ ಎಲ್ರಿಗೂ ಅವಕಾಶ ಇರಲ್ಲ, ಕೆಲವು ಮುಖಂಡರುಗಳು ಮಾತ್ರ ನಾವು ಸೇರಿದ್ದೀವಿ. ಎಲ್ಲ ಸೇರಿ ಇದು ಒಂದೇ ನಮ್ಮದು ಕೂಗು ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೆ. ಸರ್, ಈಗ ನಾವೇನಂದ್ರೆ ಈಗ ನಮಗೆ ಪಾರ್ಲಿಮೆಂಟ್ಗಿಂತ ಇಲ್ಲಿ ನಗರ ಅಭಿವೃದ್ಧಿ ಆಗಬೇಕು, ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ MLA ಅವರಿಗೆ ಇರ್ತಕ್ಕಂಥ ಅವಕಾಶಗಳು ಹೆಚ್ಚು. ಪಾರ್ಲಿಮೆಂಟ್ ಅಲ್ಲಿ ಅವಕಾಶಗಳು ವಿಧಾನಸಭೆಗೆ ಬರಬೇಕು ಅಂತ ಹೇಳ್ತೀವಿ. ಈ ವಿಚಾರದಲ್ಲೂ ನಮ್ಮ ನಾಯಕರು ಹೋರಾಟ ಮಾಡ್ತಾ ಇದ್ದಾರೆ. ನಿಮ್ಮ ನಾಯಕರು ಬಂದೇ ಇಲ್ಲ, ಒಂದು ಹೋರಾಟಕ್ಕೂ ಇಲ್ಲ. ನಿಮ್ಮ ಸಂಸದರು ಯಾವ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ? ಸಂಸದರು ಈಗ ಹೊಸ ಜಿಲ್ಲಾಧ್ಯಕ್ಷರಾದ ಮೇಲೆ ಯಾವ್ದಾದ್ರು ಹೋರಾಟದಲ್ಲಿ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ? ಹಲವಾರು ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ಬರ್ತಾರೆ. ಈಗ ಅವರು ಏನು ಕೇಂದ್ರದ ದೆಹಲಿಯಲ್ಲಿ ಇದ್ದಾಗ ನಮ್ಮಂತ ನಾಯಕರಿಗೆಲ್ಲ ಹೇಳ್ಬಿಟ್ಟು ಗಲಾಟೆ ಆಯ್ತು, ನಿಮ್ಮ ಸಂಸದರು ಬರಲಿಲ್ಲ, ನೀವು ಬರಲಿಲ್ಲ. ನೀವು ಸಂಸದರ ಬೆಂಬಲಿಗರ ಅಥವಾ ಬಿಜೆಪಿ ಕಾರ್ಯಕರ್ತರ? ಇಲ್ಲ, ನಾವು ಮೊದಲು ಬಂದು ಡಾಕ್ಟರ್ ಸುಧಾಕರ್ ಅವರ ಬೆಂಬಲಿಗರು.
ಹಂಗೆ ಅಂತ ಹೇಳ್ಬಿಟ್ಟು ನಾವು ಬಿಜೆಪಿ ಪಕ್ಷದಲ್ಲಿದೆ, ಪಕ್ಷಕ್ಕೂ ನಾವು ಅಷ್ಟೇ ನಿಷ್ಠೆ. ಅವ್ರು ಬಂದ್ರೆ ಮಾತ್ರ ಹೋರಾಟಕ್ಕೆ ನೀವು ಬರ್ತೀರಿ? ಇಲ್ಲ, ಆ ಥರ ಏನಿಲ್ಲ. ಅವರು ದೆಹಲಿಯಲ್ಲಿ ಇರ್ತಾರೆ. ಅಧ್ಯಕ್ಷರು ಬಂದು ಇಲ್ಲಿ ಹೋರಾಟ ಮಾಡ್ತಾ ಇದ್ರು, ನೀವು ಒಬ್ಬರು ಇಲ್ಲಿರೋರು 10 ಜನರಲ್ಲಿ ಒಬ್ಬರಾದ್ರೂ ಇದ್ರ ಹೇಳಿ ಸರ್. ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ನಾವು ಭಾಗವಹಿಸಿದ್ದೀವಿ. ನಮ್ಮ ಅಧ್ಯಕ್ಷರಿದ್ದಾರೆ. ನಿಮ್ಮ ಪಕ್ಷದ ಕಾರ್ಯಕ್ರಮದ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ನಾನು ಮಾತಾಡ್ತಾ ಇರೋದು ಹೋರಾಟದ ಬಗ್ಗೆ. ಹೋರಾಟ ಯಾವ ಹೋರಾಟದಲ್ಲಿ ಇದ್ದೀರಿ ಹೇಳಿ? ಜಿಲ್ಲಾಧ್ಯಕ್ಷರು ಸಿಕ್ಕ ರಾಮಚಂದ್ರಗೌಡರು ಆದ ಮೇಲೆ ನೀವಾಗಲಿ ನಿಮ್ಮ ನಾಯಕರಾಗಲಿ ಒಂದೇ ಒಂದು ಹೋರಾಟ, ನಾಟಿ ಕೋಳಿ ಹಿಡ್ಕೊಂಡು ಇಡೀ ರಾಜ್ಯ ಹೋರಾಟ ಆಯ್ತು, ನೀವು ಮಾಡಿದ್ರ? ಆಯ್ತಾ? ಈಗ ಮೊನ್ನೆ ಶಿವಲಿಂಗೇಗೌಡರು ಆ ಬರೀ ಬೈದರು ನಿಮ್ಮ ನಾಯಕರಿಗೆ, ಅವರು ನಿಮ್ಮ ನಾಯಕರ ಬಿಜೆಪಿ MLA, ನೀವೆಲ್ಲ ಖಂಡನೆ ಮಾಡಿದ್ದೀರಾ? ನಿಮ್ಮ ನಾಯಕರಾಗಿ ನೀವಾಗಲಿ ಮಾಡಿದ್ದೀರಾ? ಇಲ್ಲ. ಮೋದಿನ ಕೊಲೆ ಏನು ಹಲ್ಲೆ ಮಾಡೋದಕ್ಕೆ ಇದಾಗಿದೆ ಅಂತ ಸ್ಪೀಕರ್ ಹೇಳಿದ್ರು, ಅದರ ವಿರುದ್ಧ ಏನಾದ್ರು ಒಂದು ಖಂಡನೆ ಮಾಡಿದ್ದೀರಾ, ಒಂದು ಹೋರಾಟ ಮಾಡಿದ್ದೀರಾ? ನೀವು ಬಿಜೆಪಿ ಕಾರ್ಯಕರ್ತರಲ್ಲ, ನೀವು ಪಕ್ಕ ಸುಧಾಕರ್ ಬೆಂಬಲಿಗರು ಅಲ್ವಾ? ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಬರ್ಬೇಕಂದ್ರೆ ಡಾಕ್ಟರ್ ಸುಧಾಕರ್ ಅವರು ಇದ್ದಾರೆ ಕಾರಣ. ಸುಧಾಕರ್ ಅವರು ಇಲ್ಲ, ಅಲ್ಲಲ್ಲ, ನಾವು ಸುಧಾಕರ್ ಅವರು ಎಲ್ಲಿದ್ರೆ ಅಲ್ಲೇ ಇರ್ತೀವಿ ಅಂತ ಅಲ್ಲ. ಮೊದಲನೇದಾಗಿ ಸುಧಾಕರ್ ಅವರು ಎಲ್ಲಿದ್ರೆ ನಾವು ಅಲ್ಲೇ ಇರ್ತೀವಿ. ನೀವು ಬಿಜೆಪಿ ಮುಖಂಡ್ರೆ ಅಲ್ವೇ? ಸಂಸದ ಸುಧಾಕರ್ ಬೆಂಬಲಿಗರೇ ಎಂಬ ಪ್ರಶ್ನೆಗೆ ನಮಗೆ ಮೊದಲು ನಮ್ಮ ನಾಯಕ ಮುಖ್ಯ, ಹಾಗಾಗಿ ನಾವು ಸುಧಾಕರ್ ಬೆಂಬಲಿಗರು, ನಂತರ ಬಿಜೆಪಿ ಪಕ್ಷದವರು ಅಂದ್ರು. ಹಾಗಾದ್ರೆ ಸುಧಾಕರ್ ಮತ್ತೆ ಪಕ್ಷ ಬದಲಾವಣೆ ಮಾಡಿದ್ರೆ ನೀವು ಪಕ್ಷಾಂತರ ಆಗ್ಲಿದ್ದೀರಾ ಎಂಬ ಪ್ರಶ್ನೆಗೆ ಎಲ್ಲರೂ ಒಕ್ಕೊರಳಿನಿಂದ ಹೌದು ಅಂತ ಹೇಳಿದ್ರು. ಒಟ್ನಲ್ಲಿ ಏನೋ ಹೇಳಲು ಬಂದ ಸಂಸದರ ಬೆಂಬಲಿಗರು ಪತ್ರಕರ್ತರ ಯಾವುದೇ ಪ್ರಶ್ನೆಗೆ ಉತ್ತರ ನೀಡಲಾಗದೆ ಪರದಾಡಿ ಕೊನೆಗೆ ಸುದ್ದಿಗೋಷ್ಠಿ ಬರಾಕಾಸ್ತು ಮಾಡುವಂತಾಯಿತು. ಚಿಂತಾಮಣಿ ನಗರದ ಜನನಿ ಬಿಡ ರಸ್ತೆಯ ಆಜಾದ್ ಚೌಕದಲ್ಲಿರುವ ಶಿವ ಜ್ಯುವೆಲರಿ ಅಂಗಡಿಗೆ ಕನ್ನ ಹಾಕಿರುವ ಖತರ್ನಾಕ್ ಕಳ್ಳರು ಅಂಗಡಿಯಲ್ಲಿದ್ದ ಬೆಲೆ ಬಾಳುವ ವಸ್ತುಗಳನ್ನು ಕದ್ದು ಪರಾರಿಯಾಗಿರುವ ಘಟನೆ ಮಂಗಳವಾರ ಬೆಳಗಿನ ಜಾವ ನಡೆದಿದೆ. ಚಿಂತಾಮಣಿ ನಗರದ ಹೃದಯ ಭಾಗದ ಆಜಾದ್ ಚೌಕದಲ್ಲಿನ ಶಿವ ಜ್ಯುವೆಲರಿ ಅಂಗಡಿಗೆ ಮಂಗಳವಾರ ಬೆಳಗಿನ ಜಾವ ಸುಮಾರು 2 ಗಂಟೆ ಸಮಯದಲ್ಲಿ ಕನ್ನ ಹಾಕಿರುವ ಕಳ್ಳರು ಅಂಗಡಿಯ ಬೀಗ ಹಾಗೂ ಶಟರ್ ಮುರಿದು ಒಳನುಗ್ಗಿದ್ದಾರೆ. ಅಂಗಡಿಯಲ್ಲಿದ್ದ ಬೆಳ್ಳಿ ಸೇರಿದಂತೆ ಬೆಲೆ ಬಾಳುವ ವಸ್ತುಗಳನ್ನು ಕದ್ದು ಪರಾರಿಯಾಗಿದ್ದಾರೆ. ಇನ್ನು ಮಂಗಳವಾರ ಬೆಳಗ್ಗೆ ಅಂಗಡಿ ಬಾಗಿಲು ತೆರೆಯಲು ಬಂದ ಅಂಗಡಿ ಮಾಲೀಕ ಶಿವಕುಮಾರ್ ಅಂಗಡಿಯ ಬೀಗ ಹಾಗೂ ಶಟರ್ ಮುರಿದಿರೋದನ್ನು ಕಂಡ ಕೂಡಲೇ ಚಿಂತಾಮಣಿ ನಗರ ಠಾಣೆಯ ಪೊಲೀಸರಿಗೆ ಸುದ್ದಿ ಮುಟ್ಟಿಸಿದ್ದು, ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ, ಎಎಸ್ಪಿ ಜಗನ್ನಾಥ್ ರೈ, ಡಿವೈಎಸ್ಪಿ ಮುರಳೀಧರ್, ನಗರ ಠಾಣೆಯ ಸಿಐ ವಿಜಯ್ ಕುಮಾರ್ ಬೆರಳಚ್ಚು ತಜ್ಞರೊಂದಿಗೆ ತೆರಳಿ ಸ್ಥಳ ಪರಿಶೀಲಿಸಿ ಅಂಗಡಿ ಮಾಲೀಕ ಶಿವಕುಮಾರ್ ನೀಡಿದ ದೂರಿನ ಮೇರೆಗೆ ಪ್ರಕರಣ ದಾಖಲಿಸಿಕೊಂಡು ಕಳ್ಳರ ಪತ್ತೆಗಾಗಿ ಬಲೆ ಬೀಸಿದ್ದಾರೆ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಚಿಂತಾಮಣಿ ಟೌನ್ ಪೊಲೀಸ್ ಸ್ಟೇಷನ್ ಮೆಟ್ಸಲ್ಲಿ ಆಜಾದ್ ಚೌಕ್ ಹತ್ರ ಶಿವ ಜ್ಯುವೆಲರ್ಸಲ್ಲಿ ಒಂದು ಶಟರ್ ಬ್ರೇಕ್ ಆಗಿದೆ ಈ ಥರ ಮಾಹಿತಿ ಬಂದಿತ್ತು. ಬೆಳಿಗ್ಗೆ ನಮ್ಮ ಟೌನ್ ಇನ್ಸ್ಪೆಕ್ಟರ್ ಮತ್ತು DSP ಅವರು ಇಲ್ಲಿ ಬಂದು ಚೆಕ್ ಮಾಡಿದ್ದಾರೆ. ಆಮೇಲೆ ನಮ್ಮ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಫಿಂಗರ್ ಪ್ರಿಂಟ್ ಎಲ್ಲರಿಗೆ ಕರೆದು ಡಾಗ್ ಸ್ಕ್ವಾಡ್ಗೆ ಕರೆದು ನಾವು ಚೆಕ್ ಮಾಡಿದ್ದೀವಿ, ಓಪನ್ ಮಾಡಿದ್ದೀವಿ. ಶಟರ್ದು ಲಾಕ್ ಹೊರಗಡೆಯಿಂದ ಬ್ರೇಕ್ ಮಾಡಿದ್ದಾರೆ, ಅದು ನಿಜ. ಹೊರಗಡೆ ಲಾಕ್ ಆಗಿರೋದು ಪಾರ್ಟ್ಸ್ ಕೂಡ ಸಿಕ್ಕಿದೆ. ಬಟ್ ಒಳಗಡೆ ಹೋಗಿ ಚೆಕ್ ಮಾಡಿದ ತಕ್ಷಣ ಅವರಿಗೆ ನಮ್ಮ ಯಾರ್ದು ಅಂಗಡಿ ಇದೆ ಅಂಗಡಿ ಓನರ್ ಅವರು ಹೇಳ್ತಾ ಇದ್ದಾರೆ ಕಿ ಮೋಸ್ಟ್ ಆಫ್ ದ ಐಟಮ್ಸ್ ಎಲ್ಲ ಇಂಟ್ಯಾಕ್ಟ್ ಇದೆ, ಜಾಸ್ತಿ ಏನೂ ಈ ಥರ ಹೋಗಿಲ್ಲ. ಬಟ್ ಏನು ಹೋಗಿದೆ ಅವರಿಂದ ನಾವು ಮಾಹಿತಿ ಕಲೆಕ್ಟ್ ಮಾಡಿ ಅವರು ಏನು ಕಂಪ್ಲೇಂಟ್ ಕೊಡ್ತಾರೆ ಇಷ್ಟು ಹೋಗಿದೆ, ಅದು ನಾವು ಒಂದು ಕೇಸ್ ರಿಜಿಸ್ಟರ್ ಮಾಡ್ತೀವಿ. ಮೊದಲೇ ಕೂಡ ಕಳ್ಳತನ ಆಗಿದೆ, ನಾವು ಪತ್ತೆ ಮಾಡಿದ್ದೀವಿ. ಆ ಟೈಮ್ಗೆ ನಮಗೆ ಬೇರೆ ರಾಜ್ಯದವರು ಕೂಡ ಸಿಕ್ಕಿದ್ದಾರೆ, ನಮ್ಮ ರಾಜ್ಯದವರು ಕೂಡ ಸಿಕ್ಕಿದ್ದಾರೆ. ಸೊ ಅದು ಈ ಥರ ಹೇಳೋಕ್ಕೆ ಆಗಲ್ಲ ಕಿ ಓನ್ಲಿ ಹೊರಗಡೆಯಿಂದ ಬರ್ತಾ ಇದ್ದಾರೆ. ಬಟ್ CCTV ವಗೇರ ಹಾಕಬೇಕು ಮತ್ತು ಏನೇನು ಪ್ರಿಕಾಷನ್ಸ್ ತಗೋಬೇಕು. ನಮ್ಮ DSP ಅವರು ಸ್ವಲ್ಪ ದಿನ ಹಿಂದೆ ಓನ್ಲಿ 1 ಮಂತ್ ಹಿಂದೆ ಎಲ್ಲ ಜ್ಯುವೆಲ್ಲರ್ ಅಸೋಸಿಯೇಷನ್ದವ್ರದ್ದು ಮೀಟಿಂಗ್ ತಗೊಂಡು ಎಲ್ಲರಿಗೆ ಪ್ರಿಕಾಷನ್ಸ್ ಹೇಳಿದ್ದಾರೆ. ಸೊ ಸುಮಾರು ಜನ ಫಾಲೋ ಮಾಡ್ತಾ ಇದ್ದಾರೆ. ಈಗ ಕೂಡ ನಾವು ಸುಮಾರು ಜನ ಜೊತೆ ಭೇಟಿ ಮಾಡಿ ಜ್ಯುವೆಲ್ಲರ್ ಅಸೋಸಿಯೇಷನ್ದವರು ಇತ್ತು, ಅವ್ರ ಜೊತೆ ಕೂಡ ಡಿಸ್ಕಸ್ ಮಾಡಿದ್ದೀವಿ. ಮತ್ತೇನೊಂದು ಮೀಟಿಂಗ್ ತಗೊಂಡು ಏನೇನು ಕ್ರಮ ತಗೋಬೇಕು, ಹೇಗೆ ಸೆಕ್ಯೂರಿಟಿ ಇನ್ಕ್ರೀಸ್ ಮಾಡಬೇಕು, ಪೊಲೀಸ್ ಕಡೆಯಿಂದ ಏನು ಎಕ್ಸ್ಟ್ರಾ ಆಗಬೇಕು ಅದು ಎಲ್ಲ ಡಿಸೈಡ್ ಮಾಡ್ತೀವಿ. ನೋಡಿ, ರೆಗ್ಯುಲರ್ ಆಗಿ ನೈಟ್ ರೌಂಡ್ಸ್ ಮಾಡ್ತಾ ಇದ್ದಾರೆ ಪೊಲೀಸ್ನವರು. ಸುಮಾರು ದಿನ
ಏನು ಜಾತ್ರಾ ಬಂದೋಬಸ್ತ್ ವಗೇರಾ ಇದೆ ಆ ದಿನ ಸ್ವಲ್ಪ ಸ್ಟಾಫ್ ಕಡಿಮೆ ಇರುತ್ತದೆ. ಈ ಕಾರಣ ಬಗ್ಗೆ ಸ್ವಲ್ಪ ಚಾನ್ಸಸ್ ಜಾಸ್ತಿ ಇನ್ಕ್ರೀಸ್ ಆಗುತ್ತೆ. ಬಟ್ ಅದರ್ವೈಸ್ ರಾತ್ರಿ ಟೈಮಲ್ಲಿ ತುಂಬ ಒಳ್ಳೆ ಥರ ಪ್ರಮಾಣಕ್ಕಾಗಿ ನಮ್ಮ ಪೊಲೀಸ್ ಸಿಬ್ಬಂದಿಗಳು ಆಫೀಸರ್ಸ್ ನೈಟ್ ರೌಂಡ್ಸ್ ಮಾಡ್ತಾ ಇದ್ದಾರೆ. ನಾವು ಕೂಡ ಕಂಟ್ರೋಲ್ ರೂಮಿಂದ ರೆಗ್ಯುಲರ್ ಆಗಿ ಚೆಕ್ ಮಾಡ್ತಾ ಇದ್ದೀವಿ. ಮತ್ತು ಹೇಗೆ ಥರದ ಪ್ರಕರಣ ವಗೇರಾ ಆಲ್ರೆಡಿ ಆಗಿದೆ. ಸೊ ನಾವು ಕೂಡ ನಮ್ಮ ಸೈಡಿಂದ ತುಂಬ ಪ್ರೊಯಾಕ್ಟಿವ್ ಆಗಿ ಎಫರ್ಟ್ಸ್ ಮಾಡ್ತಾ ಇದ್ದೀವಿ. ಮತ್ತು ಈ ಥರ ಆಗಬಾರ್ದು. ಫಾರ್ ಎಕ್ಸಾಂಪಲ್ ಚಿಕ್ಕಬಳ್ಳಾಪುರಲ್ಲಿ ಜ್ಯುವೆಲ್ಲರ್ಸಲ್ಲಿ ಆಗಿತ್ತು. ಆಮೇಲಿಂದ ನಾವು ತುಂಬ ಸ್ಟ್ರಿಕ್ಟಾಗಿ ನೈಟ್ ರೌಂಡ್ಸ್ ಮಾಡ್ತಾ ಇದ್ದೀವಿ. ಗುಡಿಬಂಡೆ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿಗಳ ಆಡಳಿತಾವಧಿ ಇಂದಿಗೆ ಮುಕ್ತಾಯವಾಗಿದ್ದು, ಕಾರ್ಯನಿರ್ವಹಣೆಗೆ ವಿವಿಧ ಇಲಾಖೆಗಳ ಹಿರಿಯ ಅಧಿಕಾರಿಗಳನ್ನು ಆಡಳಿತಾಧಿಕಾರಿಗಳಾಗಿ ನೇಮಕ ಮಾಡಿ ಜಿಲ್ಲಾಡಳಿತ ಆದೇಶ ಮಾಡಿದೆ. ಗುಡಿಬಂಡೆ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿಗಳ ಆಡಳಿತಾವಧಿ ಇಂದಿಗೆ ಮುಕ್ತಾಯವಾಗಿದ್ದು, ಕಾರ್ಯನಿರ್ವಹಣೆಗೆ ವಿವಿಧ ಇಲಾಖೆಗಳ ಹಿರಿಯ ಅಧಿಕಾರಿಗಳನ್ನು ಆಡಳಿತಾಧಿಕಾರಿಗಳಾಗಿ ನೇಮಕ ಮಾಡಿ ಜಿಲ್ಲಾಡಳಿತ ಆದೇಶ ಮಾಡಿದೆ. ಗ್ರಾಮ ಪಂಚಾಯಿತಿಗಳ ಆಡಳಿತದಲ್ಲಿ ಯಾವುದೇ ವ್ಯತ್ಯಯವಾಗದಂತೆ ಅಭಿವೃದ್ಧಿ ಕಾರ್ಯಗಳು ನಿರಂತರವಾಗಿ ಸಾಗುವ ಉದ್ದೇಶದಿಂದ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಾಲೂಕು ಪಂಚಾಯಿತಿ ಅಧಿಕಾರಿಗಳು ತಿಳಿಸಿದ್ದಾರೆ. ಸರ್ಕಾರದ ಆದೇಶದಂತೆ ಉಲ್ಲಾಡು ಗ್ರಾಮ ಪಂಚಾಯಿತಿಗೆ ಕಾರ್ಯನಿರ್ವಹಣಾಧಿಕಾರಿ ನಾಗಮಣಿ, ಎನ್ ಹಂಪಸಂದ್ರ ಪಂಚಾಯಿತಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೃಷ್ಣಕುಮಾರಿ, ಯಲ್ಲೋಡು ಪಂಚಾಯಿತಿಗೆ ಕೃಷಿ ಇಲಾಖೆಯ ಕೇಶವರೆಡ್ಡಿ, ಸೋಮೇನಹಳ್ಳಿ ಗ್ರಾಮ ಪಂಚಾಯಿತಿಗೆ ಕಾರ್ಯನಿರ್ವಹಣಾಧಿಕಾರಿ ನಾಗಮಣಿ, ಎನ್ ತಿರುಮಣಿ, ಗ್ರಾಮ ಪಂಚಾಯಿತಿಗೆ ಕಿರುನೀರು ಸರಬರಾಜು ಇಲಾಖೆಯ ನವೀನ್, ವರ್ಲಗೊಂಡ ಗ್ರಾಮ ಪಂಚಾಯಿತಿಗೆ ಸಮಾಜ ಕಲ್ಯಾಣ ಇಲಾಖೆಯ ಲಕ್ಷ್ಮೀಪತಿ ರೆಡ್ಡಿ, ಬೀಜಗಾನಹಳ್ಳಿ ಪಂಚಾಯಿತಿಗೆ ವಲಯ ಅರಣ್ಯಾಧಿಕಾರಿ ರಾಜಶೇಖರ್ ಬಿಎಸ್ ಹಾಗೂ ತಪ್ಪರ್ತಿ ಪಂಚಾಯಿತಿಗೆ ತೋಟಗಾರಿ ಇಲಾಖೆಯ ಗಾಯತ್ರಿ ಅವರನ್ನು ಆಡಳಿತಾಧಿಕಾರಿಗಳಾಗಿ ನೇಮಕ ಮಾಡಲಾಗಿದೆ ಎಂದು ತಿಳಿಸಿದರು. ಕಾರ್ಯನಿರ್ವಹಣಾಧಿಕಾರಿ ನಾಗಮಣಿ ಮಾತನಾಡಿ, ಗ್ರಾಮ ಪಂಚಾಯಿತಿಯ ಆಡಳಿತದಲ್ಲಿ ಸರ್ಕಾರದ ಉಲ್ಲೇಖಿತ ಸುತ್ತೋಲೆಯನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಆಯಾ ಗ್ರಾಮ ಪಂಚಾಯಿತಿಗಳ ಪ್ರಭಾವ, ಆಡಳಿತ, ಶಿಸ್ತು ಹಾಗೂ ಪಾರದರ್ಶಕತೆಯನ್ನು ಕಾಪಾಡಿಕೊಂಡು ಆಡಳಿತಾಧಿಕಾರಿಗಳು ತಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ನೆರವೇರಿಸಬೇಕು ಎಂದು ಸೂಚನೆ ನೀಡಿದರು. ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ನಿಮ್ಮ ಆಡಳಿತ ಅವಧಿಯಲ್ಲಿ ಹಲವಾರು ಅಭಿವೃದ್ಧಿ ಹಾಗೂ ಜನಪರ ಕಾರ್ಯಗಳನ್ನು ಯಶಸ್ವಿಯಾಗಿ ನಡೆಸಿದ್ದೀರಿ. ಮುಂದಿನ ದಿನಗಳಲ್ಲಿ ಆಡಳಿತಾಧಿಕಾರಿಗಳು ಕಾರ್ಯವಹಿಸಿಕೊಂಡಾಗ ಸಹಕಾರ ನೀಡಿ ಪಂಚಾಯಿತಿಯ ಸುಗಮ ಆಡಳಿತಕ್ಕೆ ನೆರವಾಗಬೇಕು ಎಂದು ಮನವಿ ಮಾಡಿದರು. ಮಹೇಶ್, ರಾಯಲ್ಸ್ ಕನ್ನಡ, ಗುಡಿಬಂಡೆ. ಇದೀಗ ಸಣ್ಣದೊಂದು ವಿರಾಮ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ಪ್ರಿಯ ವೀಕ್ಷಕರೇ, ಇವತ್ತು ನಮ್ಮ ದೈವಿ ಶಕ್ತಿ ಸಂಸ್ಥಾನದಿಂದ ಪ್ರತಿಷ್ಠಾಪಿಸಿ ಸಿದ್ಧಿ ಮಾಡಲಾಗಿರುವ ಕರುಂಗಲಿ ಮಾಲೆ ಮತ್ತು ಬ್ರಾಸ್ಲೈಟ್ ನಿಮಗಾಗಿ ತಲುಪಿಸಲಾಗುತ್ತಿದೆ. ನಮ್ಮ ಕರುಂಗಲಿ ಮಾಲೆಯನ್ನ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದ ಇಂದಿರಾ ಗಾಂಧಿ ಅವರಿಂದ ಹಿಡಿದು ಈಗಿನ ಸ್ಟಾರ್ ನಟರಾದ ಧನುಷ್ ರವರು ಕೂಡ ಧರಿಸಿ ಅಷ್ಟೈಶ್ವರ್ಯಗಳನ್ನು ಪಡೆದಿದ್ದಾರೆ. 8 mm ಸರ್ಟಿಫೈಡ್ ಕರುಂಗಲಿ ಮಾಲೆಯನ್ನ ಎಬೋನಿ ಮರದ ತುಂಡುಗಳಿಂದ ಡಾರ್ಕ್ ಬ್ರೌನ್ ಬಣ್ಣದಿಂದ ಚೆಕ್ ಮಾಡಬಹುದು. ದಿವ್ಯ ಶಕ್ತಿ ಕರುಂಗಲಿ ಮಾಲೆಯನ್ನ ಧರಿಸೋದ್ರಿಂದ ಅಥವಾ ಮನೆ ಮತ್ತು ಅಂಗಡಿಗಳಲ್ಲಿ ಪ್ರತಿಷ್ಠಾಪಿಸೋದ್ರಿಂದ ಸಾಲಬಾಧೆ, ಕಾಲಸರ್ಪ, ದೃಷ್ಟಿದೋಷ, ಮಕ್ಕಳ ವಿದ್ಯಾಭ್ಯಾಸ, ಅನಾರೋಗ್ಯ, ಮನೆಯಲ್ಲಿ ಅಶಾಂತಿ ಮುಂತಾದ ಸಾಕಷ್ಟು ಸಮಸ್ಯೆಗಳಿಂದ ಮುಕ್ತಿ ಮಾಡಿ ನೆಗೆಟಿವ್ ಎನರ್ಜಿಯನ್ನ ದೂರ ಮಾಡಿ ಮೆದುಳಿನ ನರತಂತುಗಳ ಮೇಲೆ ಪ್ರಭಾವ ಬೀರಿ ಅಗೋಚರ ಪ್ರಯೋಜನಗಳನ್ನು ಪಡೆಯಿರಿ. ಟಿವಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಈಗಲೇ ಆರ್ಡರ್ ಮಾಡಿ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಹುದ್ದೆ ದಂಗಲ್ ತಾರಕಕ್ಕೇರಿದ್ದು, ತಮ್ಮ ತಂದೆಯೇ 5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿಯಲಿದ್ದಾರೆ. ಹೈಕಮಾಂಡ್ ಈ ಕುರಿತು ಸ್ಪಷ್ಟಪಡಿಸಿದೆ ಎಂದು ಸಿಎಂ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ನೀಡಿದ ಹೇಳಿಕೆಯಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಇಂದು ದೆಹಲಿಯ ಹಾದಿ ಹಿಡಿದರು.
ಇಂದು ಮಹತ್ವದ ಬಜೆಟ್ ಸಭೆ ಇದ್ದರೂ ತಮ್ಮ ಖಾತೆಗೆ ಸಂಬಂಧಿಸಿದ ವಿಚಾರಗಳೇ ಚರ್ಚೆ ಮಾಡಬೇಕಿದ್ದರೂ ಲೆಕ್ಕಿಸದ ಡಿಸಿಎಂ ಡಿಕೆ ಶಿವಕುಮಾರ್ ಇಂದು ದೆಹಲಿ ಯಾತ್ರೆ ಕೈಗೊಂಡಿದ್ದಾರೆ. ಬೆಳಗಿನಿಂದ 3 ಬಾರಿ ಬುಕಿಂಗ್ ಮಾಡಿದ ಟಿಕೆಟ್ಗಳನ್ನು ರದ್ದು ಮಾಡಿದ ಡಿಕೆಶಿ ಕೊನೆಗೂ ದೆಹಲಿ ಪ್ರಯಾಣ ಬೆಳೆಸಿದರು. ಫೋನ್ನಲ್ಲಿ ಮಾತುಕತೆ ನಡೆಸುತ್ತಲೇ ಏರ್ಪೋರ್ಟ್ ಪ್ರವೇಶಿಸಿದ ಸಿಎಂ ಆಗುವ ಕುರಿತು ಪತ್ರಕರ್ತರ ಪ್ರಶ್ನೆಗೆ ಯಾವುದೇ ಪ್ರತಿಕ್ರಿಯೆ ನೀಡದೆ ಮೌನವಾಗಿಯೇ ಮುನ್ನಡೆದರು. ಯಾರು ಸಿಎಂ ವಿಚಾರದಲ್ಲಿ ಮಾತನಾಡದೇ ಇದ್ದರೆ ಅದು ನನಗೆ ಒಳ್ಳೆಯದು. ಹೈಕಮಾಂಡ್ ಬಳಿ ಯಾವ ವಿಚಾರವನ್ನು ಮಾತನಾಡುವುದಿಲ್ಲ. ಕೇವಲ ರಾಜ್ಯ ಹಾಗೂ ಜನರ ವಿಚಾರ ಅಷ್ಟೇ ಮಾತುಕತೆ ಮಾಡಲಾಗುವುದು ಎಂದು ಡಿಕೆ ಶಿವಕುಮಾರ್ ಹೇಳಿದರು. ಇನ್ನು ಇದಕ್ಕೂ ಮುನ್ನ ದೆಹಲಿ ಪ್ರಯಾಣದ ಸಮಯವನ್ನು ಮತ್ತೆ ಬದಲಾವಣೆ ಮಾಡಿದ ಡಿಕೆ ಶಿವಕುಮಾರ್ ಕೊನೆಗೂ ದೆಹಲಿಯತ್ತ ಮುಖ ಮಾಡಿದರು. 2 ಬಾರಿ ವಿಮಾನ ಟಿಕೆಟ್ ಬದಲಾವಣೆ ಮಾಡಿದ ಡಿಕೆಶಿ ಬೆಳಿಗ್ಗೆ 9:50ಕ್ಕೆ ಬುಕ್ ಮಾಡಿದ್ದ ಟಿಕೆಟ್ ಕ್ಯಾನ್ಸಲ್ ಮಾಡಿದರು. ನಂತರ ಬೆಳಿಗ್ಗೆ 10:55ಕ್ಕೆ ಮತ್ತೊಂದು ಟಿಕೆಟ್ ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿದರು. ಕೊನೆಗೆ ಮಧ್ಯಾಹ್ನ 12:30ಕ್ಕೆ 3ನೇ ಟಿಕೆಟ್ ಬುಕ್ ಮಾಡಿಕೊಂಡು ಅದೇ ವಿಮಾನದಲ್ಲಿ ಪ್ರಯಾಣ ಬೆಳೆಸಿದರು. ಎಲ್ಲ ಮಾತಾಡಿದ್ದೀನಿ. ಹೋದ್ಮೇಲೆ ಸರ್ಕಾರದ ಕೆಲಸ, ಪಾರ್ಟಿ ಕೆಲಸ, ಜನರ ಕೆಲಸ, ನಿಮ್ಮ ಕೆಲಸ, ನಮ್ಮ ಕೆಲಸ, ಎಲ್ಲರ ಕೆಲಸ ಮಾಡ್ತೀವಿ ಸರ್. ಮತ್ತೆ ಇಕ್ಬಾಲ್ ಹುಸೇನ್ ಮತ್ತೆ ಚಂದ್ರಶ್ ಸರ್ ಡಿಕೆಶಿ ಅವಧಿಯಲ್ಲೇ ಸಿಎಂ ಆಗ್ತಾರೆ ಅಂತ ಹೇಳಿದ್ದಾರೆ ಸರ್. ಯಾರು ಹೇಳ್ತೀನಿ ಕೇಳಿ, ಯಾರು ದಯವಿಟ್ಟು ಮಾತಾಡದೆ ಹೋದ್ರೆ ನಂಗೆ ಒಳ್ಳೇದು ಮಾಡ್ತಾರೆ ಸರ್. ಅಲ್ಲ ಸರ್, ಇದು ಸಿದ್ದರಾಮಯ್ಯ ಹೇಳಿಕೆ ವಿಚಾರ ಹೈಕಮಾಂಡ್ ಹತ್ರ ಏನಾದರೂ ಮಾತುಕತೆ ನಡೆಸ್ತೀರಾ ಸರ್? ಯಾರ ವಿಚಾರನೂ ಮಾತಾಡಲ್ಲ. ಬರ್ಬೇಕಾದ್ರೆ ಸಿಹಿ ಸುದ್ದಿನ ಸರ್? ಯಾವುದು ಸಿಹಿ ತಗೋತಾ ಇದ್ದೀನಿ. ನಂಗೂ ಶುಗರ್. ಶಿವರಾತ್ರಿ ಪ್ರಯುಕ್ತ ಏನೋ ಸಿಹಿ ಸುದ್ದಿ ಬರುತ್ತೆ ಸರ್? ದಿನಾ ಸಿಹಿ. ಚಿಂತಾಮಣಿ ನಗರದ ಜನನಿ ಬಿಡ ರಸ್ತೆಯ ಆಜಾದ್ ಚೌಕದಲ್ಲಿರುವ ಶಿವ ಜ್ಯುವೆಲರಿ ಅಂಗಡಿಗೆ ಕನ್ನ ಹಾಕಿರುವ ಖತರ್ನಾಕ್ ಕಳ್ಳರು ಅಂಗಡಿಯಲ್ಲಿದ್ದ ಬೆಲೆ ಬಾಳುವ ವಸ್ತುಗಳನ್ನು ಕದ್ದು ಪರಾರಿಯಾಗಿರುವ ಘಟನೆ ಮಂಗಳವಾರ ಬೆಳಗಿನ ಜಾವ ನಡೆದಿದೆ. ಅಂಗಡಿ ಮುಗ್ಗಟ್ಟು ಮತ್ತು ಬೇಕರಿಗಳಲ್ಲಿ ಅವಧಿ ಮೀರಿದ ವಸ್ತುಗಳ ಮಾರಾಟ ಮಾಡುತ್ತಿರುವ ಬಗ್ಗೆ ಬಂದ ಖಚಿತ ಮಾಹಿತಿ ಮೇರೆಗೆ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ದಾರೆ. ದೇವನಹಳ್ಳಿಯ ಬೇಕರಿ ಮತ್ತು ದಿನಸಿ ಅಂಗಡಿಗಳ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ದೇವನಹಳ್ಳಿ ತಹಶೀಲ್ದಾರ್ ಅನಿಲ್ ಮತ್ತು ಪುರಸಭಾ ಮುಖ್ಯಾಧಿಕಾರಿ ಶಿವಮೂರ್ತಿ ನೇತೃತ್ವದಲ್ಲಿ ದಾಳಿ ನಡೆಸಲಾಗಿದೆ. ದಾಳಿ ವೇಳೆ ಅವಧಿ ಮುಗಿದ ಜ್ಯೂಸ್, ಐಸ್ ಕ್ರೀಂ ಮತ್ತು ತಿಂಡಿಗಳು ಪತ್ತೆಯಾಗಿವೆ. ಹಾಪ್ಸ್ ಅಂಗಡಿಗಳಲ್ಲಿ ದಿನಾಂಕಗಳನ್ನೇ ಹಾಕದೆ ತಿಂಡಿಗಳ ಪ್ಯಾಕಿಂಗ್ ಮಾಡಿರೋದು ಬೆಳಕಿಗೆ ಬಂದಿದೆ. ಪ್ರಶ್ನೆ ಮಾಡಿದ ಅಧಿಕಾರಿಗಳ ಮೇಲೆ ಸಿಬ್ಬಂದಿಯಿಂದ ದಬ್ಬಾಳಿಕೆಯೂ ನಡೆದಿದೆ. ದಬ್ಬಾಳಿಕೆ ಮಾಡಿದವರಿಗೆ ಬಿಸಿ ಮುಟ್ಟಿಸಿದ ಪುರಸಭೆ ಸಿಬ್ಬಂದಿ ಯಶಸ್ವಿಯಾಗಿದ್ದಾರೆ. ಅಂಗಡಿ ಮುಗ್ಗಟ್ಟುಗಳನ್ನು ಬಂದ್ ಮಾಡಿಸಿ ಅಧಿಕಾರಿಗಳು ಬಿಸಿ ಮುಟ್ಟಿಸಿದ್ದಾರೆ. ದೇವನಹಳ್ಳಿ ಟೌನ್ ವ್ಯಾಪ್ತಿಯಲ್ಲಿ ಎಕ್ಸ್ಪೈರ್ ಆಗಿರೋ ಡೇಟ್, ಅಂದರೆ ಡೇಟ್ ಮುಗಿದಿರೋ ಪ್ರಾಡಕ್ಟ್ ಮಾರ್ತಾರೆ ಅಂತ ಕಂಪ್ಲೇಂಟ್ ಬರ್ತಾ ಇದೆ. ಹಾಲು, ನೀರು ಮತ್ತು ಫುಡ್ ಪ್ರಾಡಕ್ಟ್ಸ್ ಏನಿದೆ, ಬೇಕರಿ ಐಟಮ್ಸ್ ಎಲ್ಲ. ಸೊ ಈಗಾಗಲೇ ಹಿಂದೆ ಮುಖ್ಯಾಧಿಕಾರಿಗಳ ನೇತೃತ್ವದಲ್ಲಿ ದಾಳಿ ಮಾಡಿದ್ದಾರೆ. ಅವ್ರಿಗೆ ಅವೇರ್ನೆಸ್ಸು ಕೊಟ್ಟಿದ್ದಾರೆ. ಮತ್ತು ಟ್ರೇಡ್ ಲೈಸೆನ್ಸ್ಗೆ ಭಾಳಷ್ಟು ಮಳಿಗೆಗಳಲ್ಲಿ ವ್ಯಾಪಾರ ಮಾಡ್ತಿದ್ದಾರೆ. ಇದು ಕಂಟಿನ್ಯೂಸ್ ನೋಟಿಸ್ ಕೊಡ್ತಾ ಇದ್ದಾರೆ ಅಂತ ಅಂದರೂ ಅವರು ಅದನ್ನು ಸರಿಪಡಿಸ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಇದರದ್ದು ಏನು ಅಂದರೆ ವಾಸ್ತುಸ್ಥಿತಿ ಏನಿದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡೋಣ ಅಂತ ಬಂದ್ವಿ. ಈಗ ಅಲ್ಲಿ ಒಂದು ಪ್ರಾವಿಷನ್ ಸ್ಟೋರಲ್ಲಿ ಅದೇ ರೀತಿ ಅವರು ಫಿಶ್ ಆಯಿಲ್, ಆಮೇಲೆ ಎಕ್ಸ್ಪೈರ್ ಆಗಿರೋ ಡೇಟು ಆಗಿರೋ ಪ್ರಾಡಕ್ಟ್ಸ್ ಎಲ್ಲ ಸಿಕ್ಕಿದೆ. ಅದು ಏನು ಲ್ಯಾಪ್ಟಾಪ್ ಇದೆ ಅಂಥ ಅಂಗಡಿಗಳನ್ನ ನಾವು ಕ್ಲೋಸ್ ಮಾಡ್ತೀವಿ. ಎಲ್ಲ ಏನು ಡೇಟೇ ಇರಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಇರಲ್ಲ, ಆ ಥರದ ಪ್ರಾಡಕ್ಟು ಮತ್ತು ಎಕ್ಸ್ಪೈರ್ ಆಗಿರುತ್ತೆ. ಐಸ್ ಕ್ರೀಮ್ ಸಿಕ್ಕಿದೆ, ಈ ಸೆಂಟರಲ್ಲಿ ಜ್ಯೂಸ್ ಇದೆ, ಆ ಥರದ್ದನ್ನೆಲ್ಲ ಸೀಸ್ ಮಾಡಿಕೊಂಡು ಅವ್ರಿಗೆ ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಸ್ವಪಕ್ಷದ ಶಾಸಕರ ವಿರುದ್ಧವೇ ಆಕ್ರೋಶ ವ್ಯಕ್ತಪಡಿಸಿದ ಬಿಜೆಪಿ ಮುಖಂಡರು. ಯಲಹಂಕ ಶಾಸಕ ವಿಶ್ವನಾಥ್ ವಿರುದ್ಧ ಚಿಕ್ಕಬಳ್ಳಾಪುರ ಬಿಜೆಪಿ ನಾಯಕರ ಆಕ್ರೋಶ. ಸುಧಾಕರ್ ಅವರೇ ಚಿಕ್ಕಬಳ್ಳಾಪುರದ ಮುಂದಿನ ಶಾಸಕರು ಎಂದು ವಿಶ್ವಾಸ. ಚಿಂತಾಮಣಿಯಲ್ಲಿ ಚಿನ್ನದ ಅಂಗಡಿಗೆ ಕನ್ನ ಹಾಕಿದ ಖದೀಮರು. ಜನನಿ ಬೀಡ ಪ್ರದೇಶದಲ್ಲಿ ಚಿನ್ನದ ಅಂಗಡಿ ಲೂಟಿ. ಬೆಳ್ಳಿ ಸೇರಿದಂತೆ ಬೆಲೆ ಬಾಳುವ ವಸ್ತುಗಳು ದೋಚಿ ಪರಾರಿಯಾದ ಕಳ್ಳರು. ಕಳ್ಳರಿಗಾಗಿ ಬಲೆ ಬೀಸಿದ ಪೊಲೀಸರು.
ಗುಡಿಬಂಡೆ ತಾಲೂಕಿನ ಎಲ್ಲಾ ಗ್ರಾಮ ಪಂಚಾಯಿತಿಗಳ ಅವಧಿ ಮುಕ್ತಾಯ. ಫೆಬ್ರವರಿ 10ಕ್ಕೆ ಗ್ರಾಮ ಪಂಚಾಯಿತಿಗಳ ಅಧಿಕಾರಾವಧಿ ಅಂತಿಮ. ಆಡಳಿತಾಧಿಕಾರಿಗಳನ್ನು ನೇಮಿಸಿ ಆದೇಶ ನೀಡಿದ ಜಿಲ್ಲಾಡಳಿತ. ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರಗಳು.